ಈ ಪಾಪಿ ಮಹೇಂದ್ರ ಎರಡನೇ ಮದುವೆಗೆ ಪ್ಲಾನ್ ಮಾಡಿದ್ದಂತೆ. ಕೃತಿಕಾಳನ್ನ ಕೊಲೆ ಮಾಡಿ ಫ್ಯೂಚರ್ ಬಗ್ಗೆ ಪಾಪ ಈತನಿಗೆ ಆತಂಕ ಶುರುವಾಗಿತ್ತು. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಂಡಿದ್ದ. ಎರಡನೇ ಮದುವೆ ಆಗ್ಬಿಟ್ಟು ಫಾರಿನ್ನಲ್ಲಿ ಸೆಟ್ಲ್ ಆಗುವಂಥ ಪ್ಲಾನನ್ನು ಈತ ಇಟ್ಕೊಂಡಿದ್ದ. ಟ್ರೀಟ್ಮೆಂಟ್ ಹೆಸರಿನಲ್ಲಿ ಪತ್ನಿಯನ್ನ ಕೊಲೆ ಮಾಡಿ ನಂತರ ಮತ್ತೊಂದು ಮದುವೆ ಆಗಲಿಕ್ಕೆ, ಜೊತೆಗೆ ಮದುವೆ ಆದ ಸಂದರ್ಭದಲ್ಲಿ ಫಾರಿನ್ಗೆ ಹೋಗಿ ಅಲ್ಲಿ ಸೆಟ್ಲ್ ಆಗಲಿಕ್ಕೆ ಈತ ಪ್ಲಾನ್ ಮಾಡ್ಕೊಂಡಿದ್ದಂತೆ. ಹಾಗಿದ್ರೆ ಆ ಹುಡುಗಿ ಯಾರು ಪ್ರಶ್ನೆ ಕಾಡ್ತಾ ಇದೆ. ಈತ ಪ್ರೀತಿ ಮಾಡಿದಂತಹ ಹುಡುಗಿ ಕುರಿತಾಗೂ ಕೂಡ ಪೊಲೀಸರು ಈಗ ತನಿಖೆಯನ್ನ ಕೈಗೆತ್ಕೊಂಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮತ್ತೊಮ್ಮೆ ಚಂದ್ರಶೇಖರ್. ಚಂದ್ರು, ಆ ಹುಡುಗಿ ಬಗ್ಗೆ ಏನಾದರೂ ಕ್ಲೂ ಸಿಕ್ಕಿದ್ಯಾ ಅಥವಾ ಏನಾದರೂ ಇಬ್ರು ಪ್ಲಾನ್ ಮಾಡಿ ಈ ಒಂದು ಕೊಲೆಯನ್ನ ಮಾಡಿದ್ರಾ ಅಂತ ಹೇಳಿ? ರಾಹುಲ್, ಈ ಬಗ್ಗೆ ಈಗ ಸದ್ಯಕ್ಕೆ ಪೊಲೀಸರು ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಯಾಕೆಂತಂದ್ರೆ ಕೊಲೆ ಮಾಡ್ಲಿಕ್ಕೆ ಏನಾದ್ರೂ ಒಂದು ರೀಸನ್ ಬೇಕಾಗುತ್ತೆ. ಆ ಒಂದು ರೀಸನ್ ಎಲ್ಲೋ ಒಂದ್ ಕಡೆ ಅನೈತಿಕ ಸಂಬಂಧ ಆಗಿರ್ಬೋದಾ ಅನ್ನುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಒಂದು ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ಆ ವಿಚಾರವಾಗಿ ಏನು ಕಳೆದ 3 ತಿಂಗಳ ಹಿಂದೆ ಅಷ್ಟೇ ಏನು ಈಗಾಗಲೇ ಏನು ಮಹೇಂದ್ರ ರೆಡ್ಡಿ ಇದ್ದಾನೆ, ಈತ ಕೇವಲ ಒಂದು ಫೋನ್ ಅನ್ನ ಯೂಸ್ ಮಾಡ್ತಾ ಇಲ್ಲ, ಜೊತೆಗೆ ಕುಟುಂಬಸ್ಥರಿಗೆ ಅಥವಾ ಅವನ ಆಪ್ತರಿಗೆ ಎಲ್ಲರಿಗೂ ಕೂಡ ಒಂದು ನಂಬರ್ ಅನ್ನ ಕೊಟ್ಟಿದ್ರೆ ಇನ್ನೊಂದು ನಂಬರ್ ಅನ್ನ ತನ್ನ ಅನೈತಿಕ ಸಂಬಂಧಕ್ಕಾಗಿಯೇ ಯೂಸ್ ಮಾಡ್ತಾ ಇದ್ದ ಅನ್ನುವಂತಹ ಶಂಕೆ ಈಗ ವ್ಯಕ್ತವಾಗಿರುವಂತಹದ್ದು. ಈಗಾಗಲೇ 2 ಫೋನ್ ಅನ್ನ ಪೊಲೀಸರು ಸೀಸ್ ಮಾಡಿರುವಂತಹದ್ದು. 2 ಫೋನ್ಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ಡೇಟಾಗಳನ್ನ ಪರಿಶೀಲನೆ ಮಾಡಿದಾಗ ಎಲ್ಲೋ ಒಂದ್ ಕಡೆ ಈತನಿಗೆ ಅನೈತಿಕ ಸಂಬಂಧ ಇರುವಂತಹದ್ದು ದಟ್ಟವಾಗಿ ಕಾಣ್ತಾ ಇರುವಂತಹದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಆ ಒಂದು ಹಿನ್ನೆಲೆಯಲ್ಲಿ ಈಕೆಯನ್ನ ಎಲ್ಲೋ ಒಂದ್ ಕಡೆ ಮರ್ಡರ್ ಮಾಡಿದ್ರೆ ಅಥವಾ ಯಾರಿಗೂ ಗೊತ್ತಿಲ್ಲದೆ ರೀತಿಯಲ್ಲಿ ಮರ್ಡರ್ ಮಾಡಿದ್ರೆ ಈ ಕೇಸ್ ನನ್ನ ಮೇಲೆ ಬರೋದಿಲ್ಲ, ಜೊತೆಗೆ ಇದು ಅನ್ಯಾಚುರಲ್ ಡೆತ್ ಅನ್ನುವಂತ ರೀತಿಯಲ್ಲಿ ಇದು ಮುಚ್ಚಿ ಹೋಗುತ್ತೆ. ಅದಾದ ನಂತರ ನನ್ನ ಆದಿ ಸಾಕಷ್ಟು ಸುಗಮ ಆಗತ್ತೆ, ನಾನು 2ನೇ ಮದುವೆ ಮಾಡಿಕೊಂಡು ಆರಾಮಾಗಿ ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ಬಹುದು, ಅಥವಾ ಇಲ್ಲೇ ಇದ್ರೂ ಸಹ ನನ್ನನ್ನು ಯಾರು ಕೇಳೋದಿಲ್ಲ. ಯಾಕೆಂತಂದ್ರೆ ಆರೋಗ್ಯ ಸಮಸ್ಯೆಯಿಂದ ತನ್ನ ಪತ್ನಿ ಮೃತ ಹೊಂದಿದ ನಂತರ ಈತ ಒಂದು ಮದುವೆ ಮಾಡ್ಕೊಂಡಿದ್ದಾನೆ ಅನ್ನುವಂತ ಹಿನ್ನೆಲೆಯಲ್ಲಿ ನನ್ನ ಮೇಲೆ ಯಾವುದೇ ರೀತಿಯಾದಂತಹ ಆರೋಪ ಬರೋದಿಲ್ಲ. ರೈಟ್ ಚಂದ್ರಶೇಖರ್, ಮತ್ತೊಮ್ಮೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಈಗ ಡಾಕ್ಟರ್ಗಳನ್ನ ಜೀವ ಉಳಿಸುವಂತಹ ದೇವರು ಅಂತ ಹೇಳ್ತಾರೆ, ಆದರೆ ಈತ ಎಂಥ ಸ್ಯಾಡಿಸ್ಟಿಕ್ ಮನಸ್ಥಿತಿ ಇತ್ತು ನೋಡಿ ಈತನಿಗೆ. ಕೃತಿಕಾ ಮೃತಪಟ್ಟ ಕೆಲವೇ ದಿನಗಳಲ್ಲಿ ಜಾಲಿ ಟ್ರಿಪ್ಗೆ ಹೋಗಿದ್ನಂತೆ. ಪತ್ನಿ ಸತ್ತಾಗ ಐ ಮಿಸ್ ಯು ಕೃತಿ ಅಂತ ಫುಲ್ ಡ್ರಾಮಾ ಮಾಡಿದ್ದ. ತಿಥಿಯಾಗಿ ವಾರ ಆಗ್ತಾ ಇದ್ದಂತೆ ಗೋವಾಗೆ ಜಾಲಿ ಟ್ರಿಪ್ಗೆ ಹೋಗಿದ್ನಂತೆ. ಗೋವಾದ ಬೀಚ್ನಲ್ಲಿ ಫೋಟೋಸ್ ಕ್ಲಿಕ್ ಮಾಡಿಕೊಂಡು ನೋಡಿ ಆತನ ಅಬ್ಬರ ಸಂಭ್ರಮ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿ. ಮತ್ತೊಮ್ಮೆ ಲೈವ್ನಲ್ಲಿ ಚಂದ್ರಶೇಖರ್ ಎಂಥ ಸ್ಯಾಡಿಸ್ಟಿಕ್ ಮನಸ್ಥಿತಿ ಇರಬೇಕು ಅಂತ ಈ ಡಾಕ್ಟರ್ ಮಹೇಂದ್ರನದ್ದು. ಹೆಂಡತಿ ಸತ್ತು 1 ತಿಂಗಳು ಆಗಿಲ್ಲ, ಅಷ್ಟು ಬೇಗ ಫಾರಿನ್ ಟ್ರಿಪ್, ಗೋವಾ ಟ್ರಿಪ್ ಅಂತಂದ್ರೆ ಈತನ ಮನಸ್ಸಿನಲ್ಲಿ ಎಷ್ಟು ವಿಷ ಇತ್ತು ಅಂತ. ಖಂಡಿತವಾಗಿಯೂ ರಾಹುಲ್, ಏನು ಈಗಾಗಲೇ ತಿಥಿಯ ದಿನ, ಖಂಡಿತವಾಗಿ ತಿಥಿಯ ದಿನ ಏನಿರುತ್ತೆ ಆ ಒಂದು ತಿಥಿಯ ದಿನವನ್ನ ಅಂದ್ರೆ ಮಾಡ್ಬೇಕಾದ್ರೆ ಎಂತವ್ರಿಗಾಗ್ಲೂ ಕೂಡ ಕುಟುಂಬಸ್ಥರಿಗೆ ಆ ಒಂದು ವ್ಯಕ್ತಿಯನ್ನ ಕಳೆದುಕೊಂಡಂತ ನೋವು ಇದ್ದೇ ಇರುತ್ತೆ. ಆ ಒಂದು ನೋವಿನಲ್ಲೇ ಆ ಒಂದು ಕಾರ್ಯವನ್ನ ಮಾಡ್ಬೇಕಾಗತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಮಹೇಂದ್ರ ರೆಡ್ಡಿ ಏನಿದ್ದಾನೆ ಆತ ಸಾಕಷ್ಟು ಸಂಭ್ರಮದಿಂದ ಮನೆಯಲ್ಲಿ ಇರ್ತಾ ಇದ್ದ ಅನ್ನುವಂತಹದ್ದು ಸದ್ಯಕ್ಕೆ ಅವರ ಸಂಬಂಧಿಕರೇ ಹೇಳಿರುವಂತಹದ್ದು. ಯಾಕೆಂತಂದ್ರೆ ಎಲ್ಲವೂ ಕೂಡ ಮುಗಿದೋಯ್ತು, ಇಲ್ಲಿಗೆ ನನ್ನ ಎಲ್ಲಾ ರೂಟ್ ಕ್ಲಿಯರ್ ಆಯ್ತು ಅನ್ನುವಂತ ಸಂತೋಷದಲ್ಲಿ ಇದ್ನ ಈತ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಆಗ್ಲೇ ಅವರಿಗೆ ಡೌಟ್ ಬಂದಿತ್ತು ಅಂತಂದ್ರೆ ತಪ್ಪಾಗಲ್ಲ. ಯಾಕಂತಂದ್ರೆ ಕೃತಿಕಾ ರೆಡ್ಡಿಯ ಒಂದು ಸಹೋದರಿ ನಿಖಿತಾ ರೆಡ್ಡಿ ಏನಿದ್ದಾರೆ ಆಕೆ ಹೇಳುವಂತ ಪ್ರಕಾರ, ಅಥವಾ ಏನು ಮೋಹನ್ ರೆಡ್ಡಿ, ನಿಖಿತಾ ರೆಡ್ಡಿ ಅವರ ಪತಿ ಮೋಹನ್ ರೆಡ್ಡಿ ಕೂಡ ಹೇಳುವಂತ ಪ್ರಕಾರ ತಿಥಿಯ ದಿನ ಕೂಡ ಅವರನ್ನ ನೋಡಿದಾಗ ಸಾಕಷ್ಟು ಸಂಭ್ರಮದಿಂದ ಬಂದು ಹೋಗೋರ್ನೆಲ್ಲ ಮಾತಾಡಿಸುವಂತಹದ್ದಾಗ್ಲಿ ಅಥವಾ ಏನೋ ಒಂದು ರೀತಿಯಲ್ಲಿ ಒಂದು ಅಂಟಿದ್ದಂತಹ ಒಂದು ಗ್ರಹಣ ಬಿಟ್ಟೋಗಿದೆ ಅನ್ನುವಂತಹ ರೀತಿಯಲ್ಲಿ ಆತ ವರ್ತನೆ ಮಾಡ್ತಾ ಇದ್ದ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು ರಾಹುಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.